ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಾಯಲ್ ರಂಬಲ್ ಮುಗ್ದಿದೆ ಅಂಡ್ ನನಗೆ ಕೆಲಸಕ್ಕೂ ಕೂಡ ಟೈಮ್ ಆಯಿತು. ಅದಕ್ಕೋಸ್ಕರ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ರಾಯಲ್ ರಂಬಲ್ ಮುಗಿದ ಮೇಲೆ ಏನೇನು ಅಪ್ಡೇಟ್ ಇದೆ ಅಂತ. ನಾಳೆ ಕಂಪ್ಲೀಟ್ ಆಗಿ ಲಾಂಗ್ ವಿಡಿಯೋ ಬರುತ್ತೆ, ಎಲ್ಲ ಅಪ್ಡೇಟ್ಗಳನ್ನು ಕೂಡ ಕವರ್ ಮಾಡ್ಕೊಡ್ತೀನಿ ನಾಳೆ. ಸೊ ಮೊದಲನೇದಾಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ನಮ್ಮ ಟ್ರಿಪಲ್ ಎಚ್ ಅವರು ರಾಯಲ್ ರಂಬಲ್ ಮುಗಿದ ಮೇಲೆ ಪೋಸ್ಟ್ ಶೋಗೆ ಬಂದಿರ್ತಾರೆ ಅಂಡ್ ಅಲ್ಲಿ ಅವರಿಗೆ ಸೌದಿ ಅರೇಬಿಯಾದ ಕ್ರೌಡು ಯಾವ್ಯಾವ ಚಾಂಟ್ನ ಮಾಡುತ್ತೆ ಗೊತ್ತಾ? AW ಚಾಂಟ್ನ ಮಾಡುತ್ತೆ, Y2J ಚಾಂಟ್ನ ಮಾಡುತ್ತೆ, ಬಾಲ್ಡಿ ಚಾಂಟ್ನ ಮಾಡುತ್ತೆ, ವಿ ವಾಂಟ್ ವಿನ್ಸ್ ಚಾಂಟ್ನ ಮಾಡುತ್ತೆ. ಅಷ್ಟೇ ಅಲ್ಲ, ಫಕ್ ಅಪ್ ಅನ್ನೋ ಒಂದು ಚಾಂಟ್ನ ಕೂಡ ಮಾಡುತ್ತೆ. ಅದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಂಡು ನಮ್ಮ ಟ್ರಿಪಲ್ ಎಚ್ ಅವರು ಕೂತ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೇಕು. ನನಗಂತೂ ವಿಚಿತ್ರ ಅನಿಸ್ತಾ ಇತ್ತು. ಅಷ್ಟೇ ಅಲ್ಲ, ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. 2026ರ ರಾಯಲ್ ರಂಬಲ್ ಒನ್ ಆಫ್ ದ ಬೆಸ್ಟ್ ರಾಯಲ್ ರಂಬಲ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರ ಪ್ರಕಾರ. ಲಿಟ್ರಲಿ ಅವ್ರು ಮಾಡಿದಂತಹ ಅಡುಗೆ ಅವರಿಗೇನೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಅನ್ಕೊಂಡಿದ್ದೆ ರಾಯಲ್ ರಂಬಲ್ ನ ನಮ್ಮ ಟ್ರಿಪಲ್ ಎಚ್ ಅವರು ಅದ್ಭುತವಾಗಿ ಬುಕ್ ಮಾಡ್ತಾರೆ ಅಂಡ್ ರಾಯಲ್ ರಂಬಲ್ ರಿವ್ಯೂ ವಿಡಿಯೋದಲ್ಲಿ ಸಾಂಗ್ ನ ಹಾಕಿ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಶೌಟ್ ಔಟ್ ನ ಕೊಡಬೇಕು ಅಂತ ಅನ್ಕೊಂಡೆ. ಬಟ್ ರಾಯಲ್ ರಂಬಲ್ ನ ನೋಡಿದ್ಮೇಲೆ ಬೈಯೋದೇ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ನಮ್ಮ AJ ಸ್ಟೈಲ್ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅನ್ನೋದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಕೂಡ ಅನ್ಕೋತಾ ಇದ್ದೆ AJ ಸ್ಟೈಲ್ ಅವರು ವರ್ಷ ಪೂರ್ತಿ ಇರ್ತಾರೆ ಅಂತ, ಬಟ್ ಇದು AJ ಸ್ಟೈಲ್ ಅವರ ಡಿಸಿಷನ್ ಅಷ್ಟೇ. ಅಂಡ್ ನನ್ನ ಹಾಗೆ AJ ಸ್ಟೈಲ್ ಅವರ ನಡುವೆ ತುಂಬಾ ಮಾತುಕತೆಗಳು ಆಗಿದೆ. ಐ ಥಿಂಕ್ ನನಗನ್ಸುತ್ತೆ AJ ಸ್ಟೈಲ್ ಅವರು ತನ್ನ ಇನ್ ರಿಂಗ್ ಇಂದ ಈಗ ಡನ್ ಆಗಿದ್ದಾರೆ ಅಂತ. ಬಟ್ ಅವರು WWE ಕಂಪನಿಯಲ್ಲೇ ಇರ್ತಾರೆ ಅಂತಾನು ಕೂಡ ನನಗೆ ಅನ್ಸುತ್ತೆ. ಯಾವ ರೀತಿ ಶಾನ್ ಮ್ಯಾಕಲ್ಸ್ ಅವರು NXT ನ ನೋಡ್ಕೊತಾ ಇದ್ದಾರೋ ಅದೇ ರೀತಿ ಯಾವ್ದಾದ್ರು ಒಂದು ಬ್ಯಾಕ್ ಸ್ಟೇಜ್ ರೋಲ್ ಅಲ್ಲಿ AJ ಸ್ಟೈಲ್ ಅವರು 100% ಇದ್ದೇ ಇರ್ತಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಟ್ರಿಪಲ್ ಎಚ್ ಅವರ ಪ್ರಕಾರ AJ ಸ್ಟೈಲ್ ಅವರು ಅಫಿಷಿಯಲ್ ಆಗಿ ಇನ್ ರಿಂಗ್ ಇಂದ ರಿಟೈರ್ಮೆಂಟ್ ನ ಹೊಂದಿದ್ದಾರಂತೆ. ಅಂಡ್ ಬ್ಯಾಕ್ ಸ್ಟೇಜ್ ರೋಲಿಗೋಸ್ಕರ AJ ಸ್ಟೈಲ್ ಅವರು WWE ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಅಷ್ಟೇ ಅಲ್ಲ, ಎಲ್ಲಾ ಕಡೆಯಿಂದನೂ ಕೂಡ AJ ಸ್ಟೈಲ್ ಅವರಿಗೆ ಟ್ರಿಬ್ಯೂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ಸಿನ್ ಆಗಿರ್ಬೋದು, ಜಾನಿ ಗ್ಯಾರ್ಗನ್ ಆಗಿರ್ಬೋದು, ಜೇಮ್ಸ್ ಎಲ್ಫೋಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ AJ ಸ್ಟೈಲ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ಬಿಗ್ಗಿ ಆಗಿರ್ಬೋದು, ಎಲ್ಲರೂ ಕೂಡ AJ ಸ್ಟೈಲ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ ಅಂಡ್ ಹ್ಯಾಪಿ ರಿಟೈರ್ಮೆಂಟ್ ನ ತಿಳಿಸ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ನಮ್ಮ AJ ಸ್ಟೈಲ್ ಅವರು ಈಗ WWE ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ. ಬಟ್ WWE ಕಂಪನಿಯಲ್ಲಿ ಬ್ಯಾಕ್ ಸ್ಟೇಜ್ ರೋಲ್ ಅಲ್ಲಿ ನಮಗೆ 100% AJ ಸ್ಟೈಲ್ ಅವರು ನೋಡೋದಕ್ಕೆ ಸಿಗ್ತಾರೆ ಅನ್ನೋದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಇವತ್ತು ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಕರಿಯರ್ ಕಿಲ್ಲರ್ ಗಂತರ್ ಅವರ ಬಗ್ಗೆ. ಲಿಟರಲಿ ನಮ್ಮ ಗಂತರ್ ಅವರು ಕೂಡ ಪೋಸ್ಟ್ ಕಾನ್ಫರೆನ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ನನಗಂತೂ ರಾಯಲ್ ರಂಬಲ್ ತುಂಬಾನೇ ಚೆನ್ನಾಗಿ ಹೋಯ್ತು. ಮೊದಲನೇದಾಗಿ ನಾನು AJ ಸ್ಟೈಲ್ ಅವ್ರನ್ನ ಪಾಸ್ಡ್ ಔಟ್ ಲೈಕ್ ಎ ಲಿಟಲ್ ಬಿಚ್ ಆಗಿ ಮಾಡಿದೆ ಅಂಡ್ AJ ಸ್ಟೈಲ್ ಅವರ ಕರಿಯರ್ನ ಎಂಡ್ ಮಾಡಿದೆ ಅಂಡ್ ರಾಯಲ್ ರಂಬಲ್ ಅಲ್ಲಿ ನಾನು ರನ್ನರ್ ಅಪ್ ಆದೆ. ಅಂಡ್ ಬೆಳಿಗ್ಗೆ ಎದ್ದು ನಾನು ಹೋಗಿ ಕನ್ನಡಿಯಲ್ಲಿ ನಿಂತ್ಕೊಂಡಾಗ ನಾನು ನನ್ನನ್ನು ನೋಡ್ತೀನಿ, ನಾನಿಲ್ಲಿ ಗೋಲ್ಡ್ಬರ್ಗ್ ನ ರಿಟೈರ್ಡ್ ಮಾಡಿದಂತಹ ವ್ಯಕ್ತಿ, ಅವ್ರನ್ನ ರಿಟೈರ್ಡ್ ಮಾಡಿದೆ, ಇವ್ರನ್ನ ರಿಟೈರ್ಡ್ ಮಾಡಿದೆ, ಹಾಗೆ ಹೀಗೆ ಅಂತ ಹೇಳ್ಕೊಡೋದಿಲ್ಲ. ಬದಲಿಗೆ ಇಲ್ಲಿ ನಾನು ನನಗೋಸ್ಕರ ಇದ್ದೀನಿ ಅಂಡ್ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನಗೆ ನಾನು ಕಾಣಿಸ್ತೀನಿ, ನಾನು ಬೆಳೀತಾ ಇರೋದು ಮಾತ್ರ ಕಾಣಿಸುತ್ತೆ ಅಂತ ನಮ್ಮ ಗಂತರ್ ಅವರು ಹೇಳ್ತಾ AJ ಸ್ಟೈಲ್ ಅವ್ರನ್ನ ನಾನು ಲಿಟಲ್ ಬಿಚ್ ರೀತಿ ಪಾಸ್ ಔಟ್ ಮಾಡಿಸ್ತೆ ಅಂತಾನು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಈಗ ನಮ್ಮ ಗಂತರ್ ಅವ್ರನ್ನ WWE ಅವರು ಕರಿಯರ್ ಕಿಲ್ಲರ್ ಅಂತಾನೆ ಪ್ರೆಸೆಂಟ್ ಮಾಡ್ತಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಲಿವ್ ಮಾರ್ಗನ್ ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ರೊಕೈಲ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಪೋಸ್ಟ್ ಶೋ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು, ನನಗೆ ಅನ್ಸೋದಿಲ್ಲ ರೊಕೈಲ್ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅಂತ, ಯಾಕಂದ್ರೆ ರೊಕೈಲ್ ಅವರು ಅಷ್ಟೊಂದು ಸೆಲ್ಫಿಶ್ ಏನಲ್ಲ. ಯಾಕಂದ್ರೆ ಮಂಡ್ಯ ನೈಟ್ ಅಲ್ಲಿ ರೊಕೈಲ್ ಅವರಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಈಗಾಗಲೇ ಆಪರ್ಚುನಿಟಿ ಸಿಗ್ತಾ ಇದೆ. ಅವರು ಈಗಾಗಲೇ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಅಂಡ್ ನಾನು ರಾಯಲ್ ರಂಬಲ್ ನ ಗೆಲ್ಲೋದ್ರ ಮುಖಾಂತರ ಈಗ ನಂಬರ್ 1 ಕಂಟೆಂಡರ್ ಆಗಿದ್ದೀನಿ. ರೊಕೈಲ್ ಅವರು ನನ್ನ ಕೈಯಿಂದ ಎಲಿಮಿನೇಟ್ ಆದ್ರಲ್ಲ ಅಂತ ಅವರಿಗೆ ಬೇಜಾರಿರೋದಿಲ್ಲ, ಬದಲಿಗೆ ಜಡ್ಜ್ಮೆಂಟ್ ಡೇ ಎಲ್ಲಾ ಕಡೆನೂ ಕೂಡ ಟಾಪ್ ಅಲ್ಲಿ ಬರ್ತಾ ಇದೆಯಲ್ಲ ಅಂತ ಖುಷಿ ಅಂತೂ ರೊಕೈಲ್ ಅವರಿಗೆ ಇರುತ್ತೆ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನಿಜವಾಗ್ಲೂ ಕೂಡ ರೊಕೈಲ್ ಅವರು ಲಿವ್ ಮಾರ್ಗನ್ ಅವರು ಗೆದ್ದಿರೋದಕ್ಕೆ ಖುಷಿಯಿಂದ ಇರ್ತಾರೋ ಇಲ್ವೋ ಅನ್ನೋದಕ್ಕೆ ನಾವು ಮಂಡ್ಯ ನೈಟ್ ನ ನೋಡ್ಲೇಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ನ ವಿನ್ ಆಗಿರೋದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಅಂಡ್ ಅವರು ಗೆದ್ದ ಕೂಡಲೇ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅವರು ಮೊದಲನೇದಾಗಿ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡ್ತಾ, ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ನ ಯಾರು ಗೆದ್ದಿದ್ರು ಕೂಡ ನನಗೆ ಖುಷಿ ಆಗೋದು, ಬಟ್ ಕೋಡಿ ರೋಡ್ಸ್ ಅವರು ಮಾತ್ರ ಗೆಲ್ಲಬಾರ್ದಾಗಿತ್ತು. ಅದಕ್ಕೋಸ್ಕರ ನಾನು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ, ಕೋಡಿ ರೋಡ್ಸ್ ಅವರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದೆ ಅಂತ ಅವರು ರೀಸನ್ ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಈ ಬಾರಿ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದಿದ್ದಾನೆ ಅಂಡ್ ರೋಮನ್ ರೈನ್ಸ್ ನನ್ನ ಬಿಗ್ಗೆಸ್ಟ್ ಎನಿಮಿ. ನನ್ನ ರೋಮನ್ ರೈನ್ಸ್ ಅವರ ಸ್ಟೋರಿ ನಿಮಗೆ ಗೊತ್ತೇ ಇರಬಹುದು. ಬ್ಲಡ್ ಲೈನ್ ನನ್ನ ಲೈಫ್ ನೇ ಕಾಸ್ಟ್ ಮಾಡಿಸಿತ್ತು ಅಂಡ್ ಈಗ ರೋಮನ್ ರೈನ್ಸ್ ರಾಯಲ್
ರಂಬಲ್ ನ ಗೆದ್ದಿದ್ದಾನೆ. ರೋಮನ್ ರೈನ್ಸ್ ನೀನೇನಾದ್ರೂ ನನ್ನನ್ನ ಚೂಸ್ ಮಾಡ್ಕೋಬಹುದು ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು, ನಾನು ನೀನು ಬಾ ಸೇರ್ಕೊಂಡು ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡೋಣ, ಬಟ್ ಸ್ವಲ್ಪ ಥಿಂಕ್ ಮಾಡು ಅದ್ರ ಬಗ್ಗೆ, ಯಾಕಂದ್ರೆ ನಾನಂತೂ ಈ ಬಾರಿ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ನಿನ್ಗಿಂತನೂ ಕೂಡ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಾ, ರೋಮನ್ ರೈನ್ಸ್ ಆಫ್ ಕೋರ್ಸ್ ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ ಅಂಡ್ ಅವರ ಬಳಿ ಇನ್ನೂ ಕೂಡ ಥಿಂಕ್ ಮಾಡೋದಕ್ಕೆ ತುಂಬಾ ಟೈಮ್ ಇದೆ ಅಂಡ್ ಅಷ್ಟು ಟೈಮ್ ಕೂಡ ತಗೊಂಡು ಅವರು ಥಿಂಕ್ ಮಾಡಬಹುದು ಯಾರನ್ನ ರಸಲ್ ಮೇನಿಯಾದಲ್ಲಿ ಚೂಸ್ ಮಾಡೋಣ ಅಂತ. ಅಂಡ್ ನನಗೂ ಕೂಡ ಗೊತ್ತಿಲ್ಲ ರೋಮನ್ ರೈನ್ಸ್ ನೆಕ್ಸ್ಟ್ ಯಾವಾಗ ಶೋ ಅಪ್ ಮಾಡ್ತಾನೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ರಾಯಲ್ ರಂಬಲ್ ನ ಗೆದ್ದಾದ್ಮೇಲೂ ಕೂಡ ರೋಮನ್ ರೈನ್ಸ್ ಅವರು ರೆಗ್ಯುಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗೋದಿಲ್ವಾ? ಐ ಥಿಂಕ್ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಎಲಿಮಿನೇಷನ್ ಚೇಂಬರ್ ತನಕ ಕೂಡ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಇಂದ ಹೊರಗಡೆ ಉಳಿಬಹುದು, ಎಲಿಮಿನೇಷನ್ ಚೇಂಬರ್ ಎಲ್ಲ ಮುಗಿದ್ಮೇಲೆ ಬರಬಹುದು, ಅಥವಾ ಯಾವ್ದಾದ್ರು ಒಂದು ಶೋಗೆ ಬಂದು ತನ್ನ ರಾಸಲ್ ಮೇನಿಯಾ ಅಪೋನೆಂಟ್ ನ ಚೂಸ್ ಮಾಡಿ ಮತ್ತೊಮ್ಮೆ ಅವರು ಬ್ರೇಕಿಗೆ ಹೋಗಬಹುದು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ರೆ ರಸಲ್ ಮೇನಿಯಾ ತನಕನಾದ್ರೂ ಅವರು ರೆಗ್ಯುಲರ್ ಬೇಸಲ್ಸ್ ಅಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅವರು ಯಾವಾಗ ಶೋ ಅಪ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತ. ಕಾದ್ ನೋಡೋಣ ಗೈಸ್, ರೋಮನ್ ರೈನ್ಸ್ ಅವರ ರಿಟರ್ನ್ ಮತ್ತೊಮ್ಮೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಸದ್ಯಕ್ಕೆ ಅವರು ಮ್ಯಾಚ್ ನ ಗೆದ್ರಲ್ಲ, ಅದೇ ಒಂದ್ ರೀತಿ ಖುಷಿ ಅಂತ ಹೇಳ್ಬೇಕು. ಅಂಡ್ ಈ ಬಾರಿಯ ರಸಲ್ ಮೇನಿಯಾ ಮೇನ್ ಇವೆಂಟ್ ಕೂಡ ರೋಮನ್ ರೈನ್ಸ್ ಅವರು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಅದೇ ಒಂದು ದೊಡ್ಡ ಖುಷಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.